ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡಿ ಯಾವ ರೀತಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಸ್ಟಿಚ್ ಮಾಡೋದು, ಮಿಷಿನಲ್ಲೇ ನಾವು ಕಾಜಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಈ ಥರ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮತ್ತು ಮೇನ್ ಬಟ್ಟೆನ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಯಾವ ರೀತಿ ಇದನ್ನು ಸ್ಟಿಚ್ ಮಾಡೋದು ಬ್ಲೌಸಿಗೆ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು, ಯಾವುದು ಯಾವ ಕಡೆಗೆ ಬರುತ್ತೆ ಅಂತ ನೋಡಿಕೊಂಡು ಈ ಥರ ಫೋಲ್ಡ್ ಮಾಡಿ ರೆಡಿ ಇಟ್ಕೊಳ್ಳಿ. ಈ ಥರ ನಾವೇನು ಈಗ ಟಕ್ಸ್ ಹಿಡಿದಿರ್ತೀವಲ್ಲ ಬ್ಲೌಸ್ಗೆ, ಇದನ್ನು ಕರೆಕ್ಟಾಗಿ ಶೇಪು ಬರೋ ಥರ ಉಕ್ಸ್ ಕಡೆಗೆ ಬರೋ ಥರ 3.5 ಇಂಚು ಉಕ್ಸ್ ಕಡೆಗೆ ಬರೋ ಥರ ಇಟ್ಕೊಂಡು ಈ ಬಟ್ಟೆ ಈ ಥರ ಕರೆಕ್ಟಾಗಿರಬೇಕು. ಈ ಥರ ಉಲ್ಟಾ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ. ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವೇನೀಗ ಸ್ಟಿಚ್ ಮಾಡಿರ್ತೀವಲ್ಲ, ಈ ಹೊಲಿಗೆ ಸ್ಟಿಚ್ ಮಾಡಿರ್ತೀವಲ್ಲ, ಇದನ್ನು ಕ್ರಾಸ್ ಬೆಲ್ಟ್ ಕಡೆಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆನೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಇಲ್ಲಿ ಕೆಳಭಾಗದಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ನೀಟಾಗಿ ಬರಬೇಕು. ಇಲ್ಲಿ ಯಾವುದೇ ಥರ ಸುಕ್ಕು ಬರಬಾರ್ದು. ಈಗ ಕ್ರಾಸ್ ಬೆಲ್ಟಿಂದು ಇನ್ನೊಂದು ಪೋರ್ಷನ್ ಇರುತ್ತಲ್ಲ, ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಯಾವಾಗಲೂ ನಾವು ಉಲ್ಟಾ ಮಾಡ್ಕೊಳ್ತಾ ಇದ್ದೀವಿ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಈಗ ಡೈರೆಕ್ಟಾಗಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮೆಥಡ್ ಫ್ರೆಂಡ್ಸು, ಬೇಗನೆ ಆಗುತ್ತೆ. ಬೇಗ ಸ್ಟಿಚ್ ಮಾಡಿ ಅರ್ಜೆಂಟ್ ಇದ್ದಾಗ ಈ ಥರನೂ ನಾವು ಸ್ಟಿಚ್ ಮಾಡಿ ಕೊಡ್ಬೋದು, ಬೇಗ ಆಗುತ್ತೆ. ಕನ್ಫ್ಯೂಸ್ ಅನ್ನೋದು ಆಗೋದಿಲ್ಲ ಈ ಥರ ಸ್ಟಿಚ್ ಮಾಡೋದ್ರಿಂದ. ನೋಡಿ, ಈ ಥರ ಫೋಲ್ಡ್ ಮಾಡಿ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಸ್ಟಿಚ್ ಮಾಡಿರ್ತೀವಿ ಅದೇ ಥರನೇ ಈ ಕಡೆನೂ ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇದ್ರ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ಎಕ್ಸ್ಟ್ರಾ ಏನಿರುತ್ತಲ್ಲ ಕ್ರಾಸ್ ಬೆಲ್ಟಿಂದು, ಅದನ್ನು ಕಟ್ ಮಾಡಿ ತೆಗೆಯೋಣ. ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ನಾನು ಇನ್ನೊಂದನ್ನು ರೆಡಿ ಮಾಡ್ಕೊಳ್ತೀನಿ. ಈಗ ಎರಡೂ ರೆಡಿಯಾಗಿದೆ. ಈಗ ಇದಕ್ಕೆ ಉಕ್ಸ್ ಪಟ್ಟಿ ಎಷ್ಟು ತೊಗೋಬೇಕು ಅಂತ ಕಮೆಂಟ್ಸ್ ಮಾಡಿದ್ರು ಒಬ್ಬರು. ಈಗ ಇದು ಕಾಜಾ ಪಟ್ಟಿ ಯಾವ ಕಡೆಗೆ ಬರುತ್ತೆ ಬ್ಲೌಸಿಗೆ ಅಂತ ನೋಡಿಕೊಂಡು ಈ ಥರ ಇಟ್ಕೊಳ್ಳಿ. 3 ಇಂಚಿನಷ್ಟು ಅಗಲ ತೊಗೋಬೇಕು. 2 ಸೈಡು 1 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ. ನೀವು ಬ್ಲೌಸು ಎಷ್ಟ ರೆಡಿ ಇರುತ್ತೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ನೋಡ್ಕೊಳ್ಳಿ. ಅದಕ್ಕೆ 2 ಸೈಡು 1 ಇಂಚು ಎಕ್ಸ್ಟ್ರಾ ಬಂದರೆ ಸಾಕಾಗುತ್ತೆ. ಇಲ್ಲಿ ಉಕ್ಸ್ ಪಟ್ಟಿನೂ ಆದರೂ ಅಷ್ಟೇ, ಬ್ಲೌಸು ಸ್ಟಿಚ್ ಮಾಡಿದ ಮೇಲೂ ನೀವು ಅಳತೆ ತೊಗೊಂಡು ನೀವು ಈ ಥರ ತೊಗೋಬೋದು. 1 ಇಂಚು ಈ ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ 1 ಇಂಚು ಎಕ್ಸ್ಟ್ರಾ ಇದ್ದರೆ ಸಾಕಾಗುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಸೈಡು 1 ಇಂಚು ಎಕ್ಸ್ಟ್ರಾ ಇದ್ದರೆ ಸಾಕು. ಇದಕ್ಕೆ ಅಳತೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಉಕ್ಸ್ ಪಟ್ಟಿ 1 ಇಂಚ್ ಇದ್ದರೆ ಸಾಕು. ಕಾಜಾ ಪಟ್ಟಿದು 3 ಇಂಚಿನಷ್ಟು ಅಗಲ ಇದ್ದರೆ ಸಾಕಾಗುತ್ತೆ. ಇದನ್ನು ಇಲ್ಲಿದ್ದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಿಚ್ ಮಾಡೋದು. ಒಳಭಾಗದಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಮೇಲ್ಭಾಗದಲ್ಲಿ ಇಟ್ಕೊಂಡು ಉಕ್ಸ್ ಪಟ್ಟಿನ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಈ ಥರ ಇಟ್ಕೊಂಡು ಬ್ಲೌಸಿನ ಮೇಲ್ಭಾಗದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು.
ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡ್ಕೊಳ್ಳೇಬೇಕಾಗುತ್ತೆ ನೀವು ಹೊಸ ಹೊಸ ವೀಡಿಯೋಸ್ಗಳನ್ನ ನೋಡಬೇಕು ಅನ್ನೋದಾದರೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ, ಸಾಧ್ಯವಾದಷ್ಟು ಅವರು ಸಹ ಕಲ್ತ್ಕೊಳ್ಳಿ. ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದರ ಮೇಲ್ಗಡೆನೆ ಲೈನಿಂಗ್ ಬಟ್ಟೆ ಮೇಲ್ಗಡೆನೆ ನಾವು ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಉಕ್ಸ್ ಹಾಕೋದನ್ನು ಹೊಸ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿ ಕಂಪ್ಲೀಟಾಗಿ 5 ಉಕ್ಸನ್ನು ಯಾವ ರೀತಿ ಹಾಕ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಜಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸಾರಿ ಫೋಲ್ಡ್ ಮಾಡಿದ್ದೀರಲ್ಲ, ಈಗ ಇದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಸಾರಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಕರೆಕ್ಟಾಗಿ ಇಲ್ಲಿಗೆ ಫೋಲ್ಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸಾರಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಸಿಂಪಲ್. ಇದು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹಚ್ಚೋದು ತುಂಬಾ ಸಿಂಪಲ್. ಇದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಇಲ್ಲಿ ಉಕ್ಸು ಯಾವ ರೀತಿ ನಾವು ಸ್ಟಿಚ್ ಮಾಡೋದು, ಮಿಷಿನಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಕಂಪ್ಲೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕಾಜಾ ಪಟ್ಟಿ ಹಚ್ಚೋದು ಹೇಗೆ, ಅಲ್ಲಿ ಕಾಜಾನ ನಾವು ಮಷಿನಲ್ಲಿ ಯಾವ ರೀತಿ ಕಾಜಾ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಬ್ಲೌಸಿನ ಕೆಳಭಾಗದಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 3 ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ. ಈ ಥರ ಒಂದು ಸೈಡು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ರೂಪಾ ಕ್ರಿಯೇಟಿವಿಟಿ ಚಾನಲಲ್ಲಿ ಬೆಡ್ಶೀಟನ್ನು ಯಾವ ರೀತಿ ನಾವು ಫಿಟ್ಟಿಂಗ್ ಮಾಡ್ಕೊಳ್ಳೋದು, ಒಮ್ಮೆ ಒಂದ್ಸರಿ ಬೆಡ್ಶೀಟನ್ನು ಹಾಕಿದರೆ ಮತ್ತೆ ನಾವು ವಾಶ್ ಮಾಡುವಾಗಲೇ ತೆಗೆಯೋದು, ಆ ಥರ ಯಾವ ರೀತಿ ನಾವು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಡೈಲಿ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಯೂಸ್ ಅಂತೂ ಆಗೇ ಆಗುತ್ತೆ. ನೋಡಿ, ಕಲ್ತ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲ್ಗಡೆ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಹೊಸ ಮೆಥಡಲ್ಲಿ ನಾನಿಲ್ಲಿ ಕಾಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಯಾವ ರೀತಿ ನಾವು ಕಾಜಾ ಮಾಡ್ಕೊಳ್ಳೋದು ಅಂತ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಬ್ಲೌಸ್ಗೆ ಹೊಲಿಗೆ ಹಾಕಿರ್ತೀವಲ್ಲ, ಅದರ ಮೇಲ್ಗಡೆ ಇಟ್ಕೋಬೇಕು. ಈ ಥರ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಒಂದು ಸಾರಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿಕೊಂಡು ಸೆಂಟ್ರಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ಪಟ್ಟಿ ಏನಿರುತ್ತಲ್ಲ, ಈ ಪಟ್ಟಿ ಸೆಂಟ್ರಿಗೆ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ, ಇಲ್ಲಿ ಓಪನ್ ಇದೆ, ಕಾಣಿಸ್ತಾ ಇದೆಯಲ್ಲ, ನಾನು ಕ್ಲೋಸ್ ಮಾಡಿಲ್ಲ ಇದನ್ನು. ಇಲ್ಲಿ ನಾನು ಸ್ಟಿಚ್ ಮಾಡಬೇಕಾಗಿತ್ತು, ನಾನು ಇದನ್ನು ಓಪನ್ ಬಿಟ್ಕೊಂಡಿದ್ದೀನಿ. ಈಗ ಸ್ಟಿಚ್ ಯಾವ ರೀತಿ ಮಾಡ್ಕೊಳ್ಳೋದು, ಕಾಜಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಚಾಪೀಸಲ್ಲಿ ಮಾರ್ಕ್ ಹಾಕ್ಕೋಬೇಕು. ನೀವು 6 ಉಕ್ಸ್ ಹಾಕ್ತೀರಾ, 5 ಉಕ್ಸ್ ಹಾಕ್ತೀರಾ ನೋಡಿಕೊಂಡು ಅಷ್ಟನ್ನು ನಾವಿಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು. ನೋಡಿ, ಇದು ಓಪನ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಮಾರ್ಕ್ ಹಾಕ್ಕೋಬೇಕು. ನಾವು ಸೂಜಿ ದಾರದಿಂದ ಯಾವಾಗಲೂ ಮಾಡ್ತಾ ಇದ್ವಿ, ಈಗ ಮಿಷಿನಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಬಿಗ್ನರ್ಸ್ಗಾಗಿ ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಉಕ್ಸ್ಗಳು ನೀಟಾಗಿ ಬರಬೇಕು. ಇಲ್ಲಿ ನಾವು ಎಮ್ಮಿಂಗ್ ಮಾಡೋದ್ರಿಂದ ಎಮ್ಮಿಂಗು ಪೈಪಿಂಗು ಮಾಡ್ಕೊಳ್ತೀವಲ್ಲ, ಹಾಗಾಗಿ ಅರ್ಥ ಮಾಡ್ಕೋಬಾರ್ದು. ಸ್ವಲ್ಪ ಬಿಟ್ಟು ಇಲ್ಲೇ ತನಕ ಬಿಟ್ಟು ನಾವು ಉಕ್ಸ್ ಮಣ್ಣಿನ ಮಾಡ್ಕೋಬೇಕು.
ಇಲ್ಲಿ ನೆಕ್ಕಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪೈಪಿಂಗು ಇಲ್ಲ ಅಂದರೆ ಎಮ್ಮಿಂಗ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಸ್ವಲ್ಪ ಬಟ್ಟೆ ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೇಕು. ತುದಿಗೇ ಸ್ಟಾರ್ಟ್ ಮಾಡ್ಕೋಬಾರ್ದು. ಎಮ್ಮಿಂಗ್ ಮಾಡ್ಕೊಳ್ತೀವಿ ಇಲ್ಲ ಅಂದರೆ ಪೈಪಿಂಗ್ ಮಾಡ್ಕೊಳ್ತೀವಿ ನೋಡಿಕೊಂಡು ಅಲ್ಲಿ ಬಟ್ಟೆನ ಉಳಿಸ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಪ್ರತಿ ಸಾರಿನೂ ಇದೇ ಥರನೇ ಲಾಕ್ ಮಾಡಿಕೊಂಡು ತಿರುಗಿಸ್ಕೋಬೇಕು. ಈ ಥರ ಈ ಪಾಯಿಂಟ್ ಹತ್ರ ಬಂದು ನಿಲ್ಲಿಸ್ಕೊಂಡು ನೀಡಲ್ನ ಮತ್ತು ಈ ಥರ ಸ್ವಲ್ಪ ಒಂದು ನಾಲ್ಕು ಸಾರಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸ್ವಲ್ಪನೇ ಸ್ಟಿಚ್ ಮಾಡ್ಕೋಬೇಕು. ಸ್ಕ್ವೇರ್ ಟೈಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ರೀತಿ ಅಂತಂದೇಳ್ಬಿಟ್ಟು. ಈ ಥರ ನೀಡಲ್ನ ನಿಲ್ಲಿಸ್ಕೊಂಡು ಬಟ್ಟೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಸೆಂಟ್ರಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. 2 ಸ್ಟೆಪ್ಪು ಮುಂದಕ್ಕೆ ಬಂದು ಮತ್ತು ಇಲ್ಲಿ ಲಾಕ್ ಮಾಡ್ಕೋಬೇಕು ಮುಂದಕ್ಕೆ ಬಂದು. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಉಕ್ಸು ಡೈಲಿ ಹಾಕಿ ಬಿಚ್ಚೋದ್ರಿಂದ ಅಲ್ಲಿ ಬೇಗ ಕಿತ್ತೋಗೋದಿಲ್ಲ. ಹಾಗಾಗಿ ಇಲ್ಲಿ ಪ್ರತಿ ಸಾರಿನೂ ನಾವು ಲಾಕ್ ಮಾಡಿಕೊಂಡೇ ಮುಂದಕ್ಕೆ ಬರಬೇಕು. ನೆಕ್ಸ್ಟು ನಾನು ಉಕ್ಸು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಡಿಸೈನ್ಸು ಮತ್ತು ಕಟಿಂಗ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬಾಕ್ಸ್ ಥರ ಕಾಣಿಸ್ತಾ ಇದೆಯಲ್ಲ, ನಾವು ವಿ ಶೇಪಲ್ಲಿ ಮಾಡ್ಕೊಳ್ತಾ ಇದ್ವಿ ಯಾವಾಗಲೂ. ಇಲ್ಲಿ ನಾನು ಬಾಕ್ಸ್ ಥರ ಮಾಡಿದ್ದೀನಿ. ಇಷ್ಟೇ ಜಾಗ ಇರಬೇಕು, ಜಾಸ್ತಿ ಅಗಲ ಇರಬಾರ್ದು. ಉಕ್ಸಿಗೆ ಎಷ್ಟು ಹೋಗೋಕ್ಕೆ ಜಾಗ ಇರುತ್ತೆ ಫ್ರೆಂಡ್ಸ್, ಅಷ್ಟೇ ಇರಬೇಕು. ಜಾಸ್ತಿ ಅಗಲ ಮಾಡಿದರೆ ಅಲ್ಲಿ ಫಿಟ್ಟಿಂಗ್ ಅನ್ನೋದು ಬರೋದೇ ಇಲ್ಲ. ಇಷ್ಟೇ ಜಾಗ ಸಾಕಾಗತ್ತೆ. ನೋಡಿ ಈ ಥರ ಬಾಕ್ಸ್ ಥರ ಮಾಡ್ಕೋಬೇಕು. ನೀವು ಇಲ್ಲಾಂದರೆ ಪೆನ್ನಲ್ಲಿ ಬರ್ಕೊಂಬಿಡಿ, ಈಸಿ ಆಗುತ್ತೆ. ಈಗ ಇದಕ್ಕೆ ನಾನು ಉಕ್ಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ.